ವೆಲ್ಕಮ್ ಬ್ಯಾಕ್. ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗತ್ತೆ. ಇವತ್ತು ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಅನ್ನುವಂಥ ಕುತೂಹಲ. ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇರುತ್ತೆ. ಆಡಳಿತ ಮತ್ತೆ ಪ್ರತಿಪಕ್ಷಗಳ ನಡುವೆ ರಣರಂಗಕ್ಕೆ ಸದನ ಸಾಕ್ಷಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ. ಕಾಂಗ್ರೆಸ್ ಹಾಗೂ ದೋಸ್ತಿಗಳ ಜಂಗಿ ಕುಸ್ತಿಗೆ ವೇದಿಕೆ ಅಂತೂ ಈಗಾಗಲೇ ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸರ್ಕಾರವನ್ನ ಕಟ್ಟಿ ಹಾಕಲು ಜೆಡಿಎಸ್ ಆ್ಯಂಡ್ ಬಿಜೆಪಿ ಈಗ ಸಜ್ಜಾಗಿದೆ. ಸರ್ಕಾರದ ಲೋಪಗಳನ್ನು ಪ್ರಸ್ತಾಪಿಸಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಮೈತ್ರಿ ಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. ಇತ್ತ ಪ್ರತಿಪಕ್ಷಗಳ ಆರೋಪಕ್ಕೆ ಕೌಂಟರ್ ಕೊಡಲು ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೊ ಹಂಗಾಗಿ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಬಲವಾಗಿರುವಂಥ ಅಸ್ತ್ರಗಳು ಅಂತ ಇದ್ದಾವೆ. JDS ಆಗಿರ್ಬೋದು ಅಥವಾ BJP ಆಗಿರ್ಬೋದು. ಬಟ್ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವ್ರ ಕಡೆಯಿಂದಲೂ ಕೂಡ ಪ್ರತ್ಯಸ್ತ್ರ ಇರುತ್ತಲ್ವಾ, ಇದೆ. ಅವರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಂಗಾಗಿ ಕುತೂಹಲ ಹೇಗಿರುತ್ತೆ, ಇದನ್ನು ಯಾವ ರೀತಿಯಾಗಿ ಕಂಟ್ರೋಲ್ಗೆ ತೆಗೆದುಕೊಂಡು ಹೋಗುತ್ತೆ ಸರ್ಕಾರ ಅಂಥೇಳಿ. ಈಗ ವಿಪಕ್ಷದವರು ಗಲಾಟೆ ಗದ್ದಲ ಮಾಡೋದು ಸಹಜ, ಬಟ್ ಅದನ್ನು ಕಂಟ್ರೋಲ್ ಆಗಿ ಅಧಿವೇಶನ ಆರಂಭ ಆಗಬೇಕಲ್ಲ, ಅದು ಹೇಗೆ ಅಂತ. ಧ್ವನಿ ಎತ್ತವೆ, ಅದು ಇದೆ. ಹಂಗೆ ಬಹಳ ಸಾಲು ಸಾಲು ಹಗರಣಗಳನ್ನು ಮಾಡೋದ್ರ ಮೂಲಕ ನಮಗೆ ಭರಪೂರ ವಿಷಯಗಳನ್ನು ಕೊಟ್ಟು ಆಡಳಿತ ಪ್ರತಿಪಕ್ಷಗಳ ನಡುವೆ ಈಗ ರಣರಂಗಕ್ಕೆ ಸದನ ಸಾಕ್ಷಿ ಆಗ್ತಾ ಇದೆ. ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬರಬೇಕು, ಕೆಲವೊಬ್ಬರು ಬರೋದಿಲ್ಲ ಕೆಲವೊಂದು ಕಾರಣಾಂತರಗಳಿಂದ. ಬಟ್ ನನ್ನ ಪ್ರಕಾರ ಎಲ್ಲರೂ ಬರಲೇಬೇಕು. ಸಿಗೋದೇ 10 ದಿನಗಳ ಅವಕಾಶ. ಅದರಲ್ಲಿ ಆಯಾ ಕ್ಷೇತ್ರದಲ್ಲಿ ಏನೇನು ಚರ್ಚೆ ಆಗಬೇಕು ಅಂಥೇಳಿ ಬಂದು ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ ಇದು. ಪ್ರತಿ ವರ್ಷ ಕೂಡ ಆಗತ್ತೆ, ಆದರೆ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಏನು ಬೇಕು ಅದರ ಬಗ್ಗೆ ಚರ್ಚೆ ಆಗೋದಿಲ್ಲ. ಈ ಬಾರಿ ಆದರೂ ಅವಕಾಶ ಇದೆ ಅಂತ ಅಂದ್ಕೊಳ್ಳೋಣ. 3 ರಿಂದ 4 ದಿನ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅದರ ಬಗ್ಗೆ ಚರ್ಚೆ ಆಗಬೇಕು. ಪ್ರಮುಖವಾಗಿ ಈಗ ವಿಪಕ್ಷಗಳಿಗೆ ಅಂದರೆ ಪ್ರತಿಪಕ್ಷಗಳಿಗೆ BJP ಆ್ಯಂಡ್ JDSಗೆ ಒಂದು ಪ್ರಬಲವಾಗಿರುವಂಥ ಅಸ್ತ್ರ ಅಂತೂ ಇದ್ದಾವೆ. ಬಿಕರಿ ಆಗ್ತಾ ಇದೆ ಭತ್ತ, ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ನಾನು ಅದಕ್ಕೇನು ಪ್ರತಿಕ್ರಿಯೆ ಮಾಡೋಕ್ಕೆ ಬಯಸೋದಿಲ್ಲ. ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ನಾವು ಈ ವಿಷಯಗಳನ್ನು, ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಅಷ್ಟೇ ನಾವು ಚರ್ಚಿಸ್ತೀವಿ. ನಾನು ಹೇಳಿದ್ನಲ್ಲ, ನಾವು ಪಕ್ಷದ ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಅಷ್ಟೇ ಚರ್ಚಿಸ್ತೀವಿ. ಉಳಿದ ವಿಷಯಗಳನ್ನು, ಸಾರ್ವಜನಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೋದು. ಇರ್ಬೋದು, ವಾಲ್ಮೀಕಿ ಇರ್ಬೋದು, ಲಿಕ್ಕರ್ ಲಾಬಿ ಇರ್ಬೋದು, ಈಗ ಮೆಡಿಕಲ್ ಲಾಬಿ, ಅದರ ಜೊತೆಗೆ ವಕ್ಫ್ ಬೋರ್ಡ್ನ ಅವಾಂತರ, ಒಂದಲ್ಲ ಒಂದು ಅವಾಂತರಗಳನ್ನು ಮೈಮೇಲೆ ಹಾಕ್ಕೊಂಡಿದೆ ಈ ಸರ್ಕಾರ. ಅದರಲ್ಲೂ ಸಿದ್ದರಾಮಯ್ಯನವರು ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರು ಆ ರೀತಿ ಆಡಳಿತವನ್ನು ಈ ಸರಿ ಕೊಡ್ತಾ ಇಲ್ಲ. ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನರಳ್ತಾ ಇದ್ದಾರೆ. ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋಗ್ಬಿಟ್ಟವ್ರೆ. ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ. ಆರೋಗ್ಯ ಇಲಾಖೆಯಲ್ಲಿ ಇಷ್ಟು 5-6 ಜನ ಸತ್ತರೂ ಕೂಡ ಬಾಣಂತಿರು, 100 ಜನ ನವಜಾತ ಶಿಶುಗಳು ಮರಣ ಹೊಂದಿದೆ. ಬೆಳಗಾವಿ ಒಂದರಲ್ಲೇ 325 ಶಿಶುಗಳ ಮರಣ ಆಗಿದೆ. ಗಳ ಬಗ್ಗೆ ಇವತ್ತು ಯಾರೂ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಕಾಲಕ್ಕೆ ಯಾವ ಭಾಷೆ ಉಪಯೋಗ ಮಾಡ್ತಾರೆ, ಯಾವ ರೀತಿ ಹೇಳಿಕೆಗಳು ಕೊಡ್ತಾರೆ ಅನ್ನೋಂಥದ್ದು ಇಡೀ ಕರ್ನಾಟಕ ರಾಜ್ಯದ ಜನತೆ ಅರಿತುಕೊಂಡಿದ್ದಾರೆ. ಹೀಗಾಗಿ ನಾನು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ.
ಇವತ್ತು ನಮ್ಮ ಸರ್ಕಾರ ಏನು ಜನಪರ ಜೀವಪರ ಕಾರ್ಯಕ್ರಮಗಳೇನು ಕೊಡ್ತಿದೆ, ಅದಕ್ಕೆ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ, ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ, ಮಾನ್ಯ DK ಶಿವಕುಮಾರ್ಜಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೇನು ಆಡಳಿತ ಕೊಡ್ತಾ ಇದ್ದೀವಿ. ಇನ್ನೂ ಆಡಳಿತದ ವೇಗ ಹೆಚ್ಚಿಗೆ ಮಾಡ್ತೇವೆ, ಹೆಚ್ಚಿನ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡ್ತೇವೆ. ಈ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲೇ ನಂಬರ್ 1 ರಾಜ್ಯವನ್ನಾಗಿ ಮಾಡುವಂಥ ಒಂದು ಸಂಕಲ್ಪ ಏನಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಜನ ನಮಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ. ಸರ್ಕಾರ ಅವರು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಬೇರೆ ಯಾವುದಕ್ಕೂ ಕೂಡ ಗಮನ ಕೊಟ್ಟಿಲ್ಲ. ಅವರು ಅಧಿಕಾರದಾಹದಲ್ಲಿ ಇವತ್ತು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಇಂಥದ್ರಲ್ಲೇ ತೊಡಗಿರೋದ್ರಿಂದ ಯಾವುದೇ ಕಂಟ್ರೋಲ್ ಆಸ್ಪತ್ರೆಗಳ ಮೇಲೆ ಎಲ್ಲೂ ಇಲ್ಲ. ಆ ಕಾರಣದಿಂದ ಇವತ್ತು ಔಷಧಿಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಟೆಸ್ಟ್ ಮಾಡಿರೋದನ್ನು ಬಿಟ್ಟು ಯಾವುದು ಫ್ರೀಸ್ ಮಾಡಿದ್ರು, ಬ್ಲಾಕ್ ಮಾಡಿದ್ರು, ಅದನ್ನ ಡಿಫ್ರೀಸ್ ಮಾಡಿ ಮತ್ತೆ ಅದೇ ಔಷಧಿಗಳನ್ನ ಕೊಟ್ಟಿರೋದ್ರಿಂದ ಆ ಕಳಪೆಯ ಔಷಧಿಗಳ ಕಾರಣ ಅನೇಕ ಕಡೆಗಳಲ್ಲಿ ಇಂಥ ದಾರುಣ ಘಟನೆಗಳು ನಡೆದಿವೆ. ಆ ಕಾರಣದಿಂದಾಗಿ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಅಶ್ವಥ್ ನಾರಾಯಣರವರು, ಮತ್ತೆ ನಮ್ಮ ಸಹೋದರಿ ಜೊಲ್ಲೆ ಮೇಡಮ್ ಅವರು, ಹೇಮಲತಾ ನಾಯ್ಕ್ ಅವರು, ಒಳ್ಳೆಯದು. ನಾನು ಮಾನ್ಯ ಸ್ಪೀಕರ್ ಅವರ ಒಂದು ಹೇಳಿಕೆಗಳನ್ನು ನೋಡಿದೆ. ಹೆಚ್ಚು ಈ ಕಡೆ ಭಾಗದ ಚರ್ಚೆಗಳನ್ನು ತಗೊಳ್ತೀವಿ ಅಂತ ಹೇಳಿ, ಅದು ಎಲ್ಲ ಇಲಾಖೆಯಲ್ಲೂ ಕೂಡ, ಈಗ ನನ್ನ ಇಲಾಖೆಯೂ ಕೂಡ ಈ ಕಡೆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಹೆಚ್ಚು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ಅದು ಒಳ್ಳೆಯದು, ಯಾಕೆಂದರೆ ಈ ಕಡೆ ಜನರಿಗೆ ಆ ವಿಶ್ವಾಸ ಮೂಡಬೇಕು ಮತ್ತು ಕೆಲಸ ಕಾರ್ಯಗಳನ್ನು ಕೂಡ ಸ್ವಲ್ಪ ಚುರುಕಾಗಬೇಕಂತ ಹೇಳಿದರೆ ನನಗನ್ಸುತ್ತೆ ಈ ಕಡೆ ಭಾಗದ್ದು ಚರ್ಚೆ ಅಂದರೆ ರಾಜ್ಯ ಮಟ್ಟದಲ್ಲಿ ಆಗೋದ್ರ ಜೊತೆಗೆ ಈ ಕಡೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡೋದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗಾಗಲೇ ಕೆಲವೊಂದಿಷ್ಟು ಶಾಲೆಗಳಲ್ಲಿ 2 ರಿಂದ 3 ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ಶಿಕ್ಷಕರು ಇದ್ದಾರೆ. ಆದರೆ ಹೀಗಾಗಿ ಇದು ನಾನು ವಿರೋಧಿ ಪಕ್ಷಗಳಲ್ಲಿನೂ ವಿನಂತಿ ಮಾಡ್ತೀನಿ. ನಮ್ಮ ಸರ್ಕಾರ ಯಾರದೇ ಹೋರಾಟವನ್ನು ಹತ್ತಿಕ್ಕುವ ಪ್ರಶ್ನೆ ಇಲ್ಲ. ನ್ಯಾಯಯುತವಾದ ಹೋರಾಟಗಳಿಗೆ ಸ್ಪಂದಿಸ್ತೇವೆ ಹೊರತು ಹೋರಾಟವನ್ನು ನಿಲ್ಲಿಸೋದಾಗಲಿ ಅಥವಾ ಧ್ವನಿಗಳನ್ನು ದಮನ ಮಾಡೋದಾಗಲಿ ನಾವು ಮಾಡೋದಿಲ್ಲ. ನಾಟಕದ ಮಾತುಗಳನ್ನು ಕೊಡುತ್ತೆ. ಅದರಲ್ಲಿ ಹೋರಾಟ ಮಾಡಬೇಕಿಲ್ಲ ಅಂತಲ್ಲ, ಯಾವ ಇಶ್ಯೂಸ್ ಮೇಲೆ ಮಾಡಬೇಕು ಅನ್ನೋದು ನಮ್ಮ ವಾದ ಇದೆ. ಅವರಿಗೆ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ಸರ್ಕಾರ, ವಿಶೇಷವಾಗಿ ನಮ್ಮ ಸ್ಪೀಕರು ಅವ್ರಿಗೆ ಮಾತಾಡಲಿಕ್ಕೆ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮೂಡಾಗರಣ ಆಗಿರ್ಬೋದು, ಎಲ್ಲ ಹಗರಣಗಳಲ್ಲಿ ಎಷ್ಟೆಷ್ಟು ತಾಸು ಮಾತಾಡಿದ್ರೆ ತಾವು ನೋಡ್ಕೊಳ್ಳಿ. ಅವರು ಸರ್ಕಾರದ ಉತ್ತರ ತೊಗೊಳ್ಳಾರಂಗೆ ಅವರು ವಾಪಸ್ ಹೋಗಿರ್ತಕ್ಕಂಥ ಅವರು ಮಾತಾಡ್ಲಿಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ. ನೀವು ಈ ಹಗರಣಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಷ್ಟು ಅವರಿಗೆ ಅವಕಾಶ ಕೊಟ್ಟಿದೆ. ಇವತ್ತು ಕೂಡ ಯಾವುದೇ ವಿಷಯ ಮಾತನಾಡಬೇಕಾಗಿದ್ದರೆ ಅವಕಾಶ ಕೊಡ್ತೀವಿ, ಮಾತಾಡಲಿ. ಅದು ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತೀವಿ. ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು 3 ಟೀಮ್ ಆಗಲಿ 5 ಟೀಮ್ ಆಗಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಅದು ಅವ್ರ ಇಂಟರ್ನಲ್ ಡಿಫ್ರೆನ್ಸ್ಗಳು, ಅವ್ರ ಡಿಫ್ರೆನ್ಸ್ ಅಭಿಪ್ರಾಯ ನಾನು ಮಾತನಾಡೋಕ್ಕೆ ಬರೋದಿಲ್ಲ. सुफलां मलयज शीतलां सस्यश्यामलां मातरं वन्दे मातरं वन्दे मातरं। शुभ्रज्योत्स्नां पुलकितयामिनीं फुल्लकुसुमिता द्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरम्।
ವಂದೇ ಮಾತರಂ. ಸಂವಿಧಾನ ಪ್ರಸ್ತಾವನೆ. ಸಂವಿಧಾನ ಪ್ರಸ್ತಾವನೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರಾರ್ಥನೆಯ ಮುಖಾಂತರ ಅಧಿವೇಶನವನ್ನ ಆರಂಭ ಮಾಡ್ತಾ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ, ಇನ್ನು ಕೆಲವರು ಕೂಡ ಬರ್ತಾ ಇದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅಧಿವೇಶನ ಆರಂಭ ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಬೈ ಎಲೆಕ್ಷನಲ್ಲಿ ಯಾರೆಲ್ಲ ಗೆದ್ದಿದ್ರಲ್ಲ ಅವರ ಒಂದು ಅಧಿಕಾರದ ಸ್ವೀಕಾರ ಇರುತ್ತೆ. ಅದಾದ ನಂತರ ಅಧಿವೇಶನ ಶುರುವಾಗುತ್ತೆ. ಪ್ರಮುಖವಾಗಿ ಅಸ್ತ್ರಗಳು ಅಂತೂ ಇದ್ದಾವೆ, ನೋಡಬೇಕು. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ನೂತನ ಸದಸ್ಯರಾಗಿ ಸಿ.ಪಿ. ಯೋಗೇಶ್ವರ್ ಚನ್ನಪಟ್ಟಣ ಮತಕ್ಷೇತ್ರ, ಶ್ರೀ ಪಠಾಣ್ ಯಾಸೀರ್ ಅಹಮದ್ ಖಾನ್ ಮತ್ತು ಶ್ರೀಮತಿ ಇ ಅನ್ನಪೂರ್ಣ ಸಂಡೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಈ ವಿಧಾನಸಭೆಗೆ ನೂತನ ಸದಸ್ಯರಾಗಿ ಬಂದಿದ್ದಾರೆ. ಅವರ ಪ್ರಮಾಣ ವಚನ ನಡೆಸಲಿಕ್ಕೆ ಕಾರ್ಯದರ್ಶಿ ಅವರು. ಸಂಡೂರು ಮತಕ್ಷೇತ್ರ ಅದೊಂದು ಫಾರ್ಮೆಟ್ ಒಂದು ಕೊಟ್ಟಿರಿ ಬೇಕಾದರೆ ಅವ್ರ ಹತ್ರ ಅದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.